ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ರೇಣುಕಾಪುರ ಗ್ರಾಮದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆಯ ಕಟ್ಟಡ ದುಸ್ಥಿತಿ ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಶಾಲೆಯ ಮೇಲ್ಛಾವಣಿಯ ಹಂಚುಗಳು ಹೊಡೆದು ಹೋಗಿರುವುದರಿಂದ ಮಳೆ ಬಂದಾಗ ಕೊಠಡಿಗಳೊಳಗೆ ನೀರು ಸೋರುತ್ತಿದ್ದು, ಗೋಡೆಗಳು ಬಿರುಕು ಬಿಟ್ಟಿದ್ದು, ಕೆಲವು ಕಡೆ ನೆಲ ಕಿತ್ತು ಹೋಗಿರುವ ಸ್ಥಿತಿ ನಿರ್ಮಾಣವಾಗಿದೆ. ಕಟ್ಟಡದ ಕಿಟಕಿ ಮತ್ತು ಬಾಗಿಲುಗಳು ಮುರಿದು ಹೋಗಿದ್ದು, ಹಳೆಯ ಕಟ್ಟಡ ಯಾವ ಕ್ಷಣದಲ್ಲಿ ಕುಸಿದು ಬೀಳುವುದೋ ಎಂಬ ಭಯ ಪೋಷಕರಲ್ಲಿ ಹೆಚ್ಚಾಗಿದೆ. ಶಾಲೆಯ ಒಟ್ಟು 7 ಕೊಠಡಿಗಳು ಕುಸಿದು ಬಿದ್ದಿರುವುದರಿಂದ ಸುಮಾರು 350ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸರಿಯಾದ ಕೊಠಡಿಗಳ ಕೊರತೆಯಿಂದ ರಂಗಮಂದಿರದಲ್ಲಿ ಪಾಠ ಕೇಳುವಂತಾಗಿದೆ. ಮಳೆಗಾಲದಲ್ಲಿ ಶಾಲೆಯಲ್ಲಿ ನೀರು ತುಂಬಿಕೊಳ್ಳುತ್ತಿರುವುದರಿಂದ ವಿದ್ಯಾರ್ಥಿಗಳು ಪಾಠ ಕೇಳಲು ಹರಸಾಹಸ ಪಡುವ ಸ್ಥಿತಿ ಉಂಟಾಗಿದೆ. ಈ ಶಾಲೆಯಲ್ಲಿ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಒಟ್ಟು 350 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಆದರೆ ಕಟ್ಟಡದ ಕೊರತೆಯಿಂದ ಮಕ್ಕಳಿಗೆ ಸಮರ್ಪಕ ಶಿಕ್ಷಣ ನೀಡಲು ಸಾಧ್ಯವಾಗುತ್ತಿಲ್ಲ ಎಂದು ಶಿಕ್ಷಕರು ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಕ್ಷೇತ್ರಾದ್ಯಂತ ಪ್ರತಿ ಹಳ್ಳಿಗಳಿಗೆ ಭೇಟಿ ನೀಡುತ್ತಿರುವ ಜೆಡಿಎಸ್ ಮುಖಂಡ ವೀರಭದ್ರಪ್ಪ ಅವರು ಶಾಲೆಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ತಕ್ಷಣವೇ ಹೊಸ ಕೊಠಡಿಗಳನ್ನು ಮಂಜೂರು ಮಾಡಬೇಕು, ಇಲ್ಲವಾದರೆ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಪೋಷಕರು ಮತ್ತು ಸ್ಥಳೀಯರು ರಾಜ್ಯ ಸರ್ಕಾರ ಶಾಲಾ ಕಟ್ಟಡಗಳಿಗೆ ಅಗತ್ಯ ಅನುದಾನ ಬಿಡುಗಡೆ ಮಾಡುವಲ್ಲಿ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಶಾಲೆಯ ದುಸ್ಥಿತಿ ಕಂಡು ಪೋಷಕರಲ್ಲಿ ಆತಂಕ ಹೆಚ್ಚಾಗಿದ್ದು, ಶಿಕ್ಷಣ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಆ ಭಾಗದ ಶಾಸಕರು ಮತ್ತು ಅಧಿಕಾರಿಗಳು ಈಗಲೇ ಎಚ್ಚೆತ್ತುಕೊಂಡು ಶಾಲಾ ಕಟ್ಟಡವನ್ನು ತುರ್ತಾಗಿ ಸರಿಪಡಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಈ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವರದಿಯನ್ನು ನಿಮ್ಮಲ್ಲಿ ತರುತ್ತೇವೆ. ಸಿ-ಟೌನ್ ನ್ಯೂಸ್ ವರದಿ ಹರೀಶ್. ರೇಣುಕಾಪುರದಾಗ ಇದಕ್ಕೆಲ್ಲ ಸಂಬಂಧಪಟ್ಟರು ಏನು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ? ಎಸ್ ಟಿ ಸ್ಕೂಲ್ಗಳಂದ್ರೆ ಸಾಧಾರಣ ಹೇಳೋರಿಲ್ಲ ಮಾಡೋರಿಲ್ಲ ಅಂತೇಳಿ 9 ತಿಂಗಳಾಗತ್ತೆ ಡೆಮಾಲಿಷನ್ ಕೊಟ್ಟು 9 ತಿಂಗಳು ಡೆಮಾಲಿಷನ್ ಮಾಡಿಸಿದ್ರು. ಬಂದಮೇಲೆ ಸ್ಕೂಲ್ ಕಟ್ಟಕ್ಕೆ ಇನ್ನೂ ಎಷ್ಟು ವರ್ಷ ಬೇಕು ಇವ್ರಿಗೆ? ಎಜುಕೇಷನ್ ಮಿನಿಸ್ಟ್ರು ಕುತ್ಕೊಂಡು ಮಾತಾಡ್ತಾನೆ, ಹಿಂದೂಗಳು ಗಂಟು ಹೊಡಿಬಾರ್ದು, ಹಂಗಾಗ್ತದೆ ದೇಶ ಅಂತ. ಫಸ್ಟು ಮಕ್ಕಳು ಜೀವನ ಸರಿ ಮಾಡಪ್ಪ, ಎಷ್ಟು ಏಜಿದು ನೀನು ಅಲ್ಲಿ ಮಾತಾಡಂತೆ ಎಲ್ಲೋ ಕುತ್ಕೊಂಡು ಕಾಮೆಂಟ್ ಮಾಡ್ತಿತ್ತು. ಈಗ ಬಂದು ಆಂಧ್ರ ಬಾಡಿಗಿರೋದು ಗಡಿ ಭಾಗ ನೋಡ್ರಿ ಸ್ವಲ್ಪ ಅಂತ. ಇಲ್ಲಿ MLA ಗೊತ್ತಿರ್ಬೇಕು, ಬಂದಿದ್ದಾನಿಲ್ಲ MLA ಇಲ್ಲೆಲ್ಲ ನಿಗೂಡ್ಗನ್ನ ಈ ಕಸ ನೋಡು. ಮಕ್ಕಳು ಸಣ್ಣ ಸಣ್ಣ ಕಂದಮ್ಮಗಳು ಅವ್ರ ಮಕ್ಕಳಾದ್ರೆ ಹಿಂಗೆ ಓದ್ತಾರೆ. ಇಲ್ಲಿ ತಾಡ್ಪಲ ಹಾಸ್ಕೊಂಡು ಕುತ್ಕೊಂಡಿದ್ದಾರಲ್ಲ, ಮಳೆ ಬಂದ್ರೆ ಏನು ಇದು ಬಂದ್ರೆ ಏನು. ಇದು ದಯವಿಟ್ಟು ಗಮನಕ್ಕೆ ತಗೊಂತಿದ್ರೆ ಮುಂದಿನ ದಿನದಲ್ಲಿ ಇಲ್ಲೇ ಸ್ಕೂಲಲ್ಲಿ ಕುತ್ಕೊಂಡು ಹೋರಾಟ ಮಾಡೋದಂತ ಕಾಯಂ. ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾ ಅಧಿಕಾರಿಗಳು ಕೂಡ ಇದರಲ್ಲೇ ನಾವು ಹೇಳ್ತಾ ಇದ್ದೀವಿ. ವಿವ ಏನು ಮಾಡ್ತಾ ಇದೆಯಪ್ಪ ಕುತ್ಕೊಂಡಲ್ಲಿ ಚಳಕೆರೆಗೆ? ಇದೇನು ನೋಡ್ತಾ ಇದ್ದೀರಿ ಬಂದು? ವಿವ ನಂಬರ್ ಐತೇನಪ್ಪ? చాలా మంది